ಹೇಗಿದ್ದಾರೆ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನಗೆ ನನ್ನ ಪ್ರಿಯವಾದ ಡಿಶ್ ಅಂದರೆ ಚಿಕನ್ ಸಿಸ್ಲರ್ ಯಾ ಚಿಕನ್ ಸ್ಟೀಕ್ ಅಂತ ಹೇಳ್ಬೋದು. ನಾನು ಎಲ್ಲಿ ರೆಸ್ಟೋರೆಂಟ್ ಹೋದರೆ ಯಾ ಸ್ಮೋಕಿ ಸಿಸ್ಲರ್ಸ್ ಎಲ್ಲಿ ಹೋದರೆ ನಾನು ಫಸ್ಟ್ ತಗೊಳ್ಳೋದೇ ಚಿಕನ್ ಸ್ಟೀಕ್ ಇದೆಯಾ ಅಂತ ಕೇಳೋದು, ಯಾ ಮೆನು ಕಾರ್ಡಲ್ಲಿ ನೋಡೋದು. ಸೊ ಇವತ್ತು ನಾನು ಈ ರೆಸಿಪಿ ಮನೆಯಲ್ಲಿ ಮಾಡೋಣ ಅಂತ ನಾನು ಮಾಡಿದ ಪ್ರಯತ್ನ ತುಂಬ ರುಚಿಯಾಗಿ ಬಂತು. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್. ಮೊದಲಿಗೆ ಅರ್ಧ kg ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ. ಇದಕ್ಕೆ ಈ ಥರ ಕಟ್ಸ್ ಹಾಕಬೇಕು, ಅದಕ್ಕೋಸ್ಕರ ಮಸಾಲ ಚೆನ್ನಾಗಿ ರುಬ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಈ ಥರ 4 ಪೀಸಸ್ಗೆ ಈ ಥರ ಕಟ್ಸ್ ಹಾಕ್ತಾ ಇದ್ದೀವಿ. ನಾನು ಕೆಲವು ವರ್ಡ್ಸ್ ಕನ್ನಡ ಇಂಗ್ಲೀಷಲ್ಲಿ ಹೇಳ್ತಾ ಇರ್ತೀನಿ, ಸೊ ಡೋಂಟ್ ಮೈಂಡ್ ಗೈಸ್ ಪ್ಲೀಸ್. ಅದಾದಮೇಲೆ ಈಗ ಬೇಕಾಗಿರೋದಷ್ಟು ಉಪ್ಪು ಹಾಕಬೇಕು, ಇದಕ್ಕೆ ಸೇರಿಸಬೇಕು. ಇದಾದಮೇಲೆ ನಾವು ಈಗ ಪೆಪ್ಪರ್ನ ಅಂದರೆ ಪೆಪ್ಪರ್ ಹಾಕಬೇಕು. ಸೊ ಅದನ್ನು ಚೆನ್ನಾಗಿ ಇದಕ್ಕೆ ಕಲಿಸ್ಬೇಕು, ಸೊ ಅದು ಒಳ್ಳೆ ರುಬ್ಕೊಳ್ಳುತ್ತೆ. ಅದಾದಮೇಲೆ ನಾವು 1 hour ಅಂದರೆ 1 ಗಂಟೆ ತನಕ ನಾವು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಅದಾದಮೇಲೆ ನಾವಿಲ್ಲಿ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದು ಯೂಸ್ ಮಾಡಿ, ಇಲ್ಲಾದರೆ ನಾನಿಲ್ಲಿ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ ಆಯಿತು. ಸೊ ನಾನು ಚಿಲ್ಲಿನ ಫ್ರೈ ಮಾಡಿದ್ದೀನಿ ಹೀಗೆ ನಾರ್ಮಲ್ ಆಗಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದು ಚೆನ್ನಾಗಿ ಬಂತು. ಈಗ ನಾನಿದು 1 ಕಪ್ಪಲ್ಲಿ ಒಂದು ಸ್ವಲ್ಪ ಆಯಿಲ್, ಆಮೇಲೆ ಗಾರ್ಲಿಕ್ ಕಟ್ ಮಾಡಿರೋದು ತಗೊಂಡಿದ್ದೀನಿ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ, ವಿನೇಗರ್ನ ಆ್ಯಡ್ ಮಾಡ್ತೀನಿ, ಹನಿ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ನಮಗೆ ಡಾರ್ಕ್ ಸೋಯಾ ಸಾಸ್ ಸ್ವಲ್ಪ ಬೇಕು, ಅದನ್ನು ಚೆನ್ನಾಗಿ ಮಿಕ್ಸ್ಚರ್ ಮಾಡಿ ಲಾಸ್ಟ್ ಅದಕ್ಕೆ ನಾನು ಒರೆಗಾನೋ ಕೂಡ ಹಾಕಿದ್ದೀವಿ, ನೀವು ಸ್ಕಿಪ್ ಮಾಡ್ಬೋದು, ನಿಮ್ಗೆ ಬೇಕಾದರೆ ಹಾಕ್ಬೋದು. ಸೊ ಇಲ್ಲಿ ನಾನು ಹನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಲಸಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ವಾಚ್ ಮೈ ವೀಡಿಯೋಸ್ ಗೈಸ್, ಎಂಜಾಯ್ ಮೈ ವೀಡಿಯೋಸ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಗಿವ್ ಅ ಥಮ್ಸ್ ಅಪ್. ಮತ್ತು ತಿಳಿಸಿ ಆಯಿತಾ, ನೀವು ಯಾವ ಕಂಟ್ರಿಯಿಂದ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದನ್ನು ಕಲಿಸಿ ಈಗ 1 hour ಆಯಿತು, ಆಲ್ಮೋಸ್ಟ್ 1 ಗಂಟೆ ಆಯಿತು. 1 ಗಂಟೆ ಆದಮೇಲೆ ನಾವು ಮಾಡಿದ ಮಿಕ್ಸ್ಚರ್ನ ಇದಕ್ಕೆ ಮತ್ತೆ ಪದೇ ಹಾಕಬೇಕು, ಎಲ್ಲ ಸರಿಯಾಗಿ ಇದಕ್ಕೆ ಸೇರಿಸಬೇಕು. ಯಾವ ಸೈಡು ಲೈಕ್ ನಾವು ಈ ಸೈಡ್ ಚಿಕನ್ಗೆ ಬ್ಯಾಕ್ ಆ್ಯಂಡ್ ಫ್ರಂಟ್ ಬೋತ್ ಸೈಡ್ ನಾವು ಈ ಥರ ಹಾಕಿದರೆ ಚೆನ್ನಾಗಿ ಮ್ಯಾರಿನೇಟ್ ಆಗಲಿಕ್ಕಾಗತ್ತೆ. ಇದಕ್ಕೆ ಒಂದು 30 minutes ಯಾ 1 ಗಂಟೆ ತನಕ ಇಡ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನಾವು ಈಗ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಾದಮೇಲೆ ನಾವು ಫ್ರೈ ಮಾಡಲಿಕ್ಕೆ ಇಡಬೇಕು. ಸಾಲ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಜಾಸ್ತಿ ಖಾರ ಬೇಕಾದರೆ ನೀವು ಮತ್ತೆ ಪೆಪ್ಪರ್ ಆ್ಯಡ್ ಮಾಡ್ಬೋದು. ಈಗ ಅದೇ ಆಯಿಲ್ನ ತಗೊಂಡು ಅದರಲ್ಲಿ ಇರೋದೇ ಆಯಿಲನ್ನು ತಗೊಂಡು ನಾನೀಗ ಬೋನ್ಲೆಸ್ನ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದು ಮಾಡ್ತೀನಿ. ಇಲ್ಲಿ ನಾನು ಕ್ರಷ್ ಮಾಡಿದ್ದ ಗಾರ್ಲಿಕ್ನ ತಗೊಂಡಿದ್ದೀನಿ, ಸೊ ಒಳ್ಳೆ ಸ್ಮೆಲ್ ಫ್ರಾಗ್ನೆನ್ಸ್ ಬರುತ್ತೆ ಚಿಕನ್ಗೆ, ಅದಕ್ಕೋಸ್ಕರ. ಈಗ ಒಂದು ಆಲ್ಮೋಸ್ಟ್ ಈಗ 10 minutes ಆದಮೇಲೆ ನಾನು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೀಗ ಬ್ಯಾಕ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ಮಾಡಬೇಕು, ಚೆನ್ನಾಗಿ ಬಂದಿದೆ. ಅದಾದಮೇಲೆ ಮತ್ತೆ ತೆಗೆದು ಮತ್ತೆ ಓಪನ್ ಮಾಡಿ ಅದಕ್ಕೆ ನಾನು ಈಗ ಉಳಿದಿದ್ದ ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಮತ್ತೆ ಟೇಸ್ಟ್ ಬರಲಿಕ್ಕಾಗತ್ತೆ. ನೀವು ಬೇಕಾದರೆ ಇಲ್ಲಿ ನೀವು ಟೊಮೆಟೊ ಸಾಸ್ ಕೂಡ ಆ್ಯಡ್ ಮಾಡ್ಬೋದು, ನಿಮಗೆ ತುಂಬ ಕ್ರಿಸ್ಪಿ ಮೀನ್ಸ್ ತುಂಬ ಮಸಾಲೆ ಟೈಪ್ ಆ ಥರ ಬೇಕಾದರೆ ನೀವು ಮಾಡ್ಬೋದು. ಈಗ ನೋಡ್ಬೋದು ನಮ್ಮದು ಆಲ್ಮೋಸ್ಟ್ ಚಿಕನ್ ರೆಡಿ ಆಗಿದೆ, 15 minutes ಆದಮೇಲೆ ರೆಡಿ ಆಗಿದೆ. ಸೊ ನಾನು 2 ಚಿಕನ್ ಸ್ಟಿಕ್ ಫ್ರೈ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಮಾತ್ರ ಟೈಮ್. ತುಂಬ ರುಚಿಯಾದ ಚಿಕನ್ ಸ್ಟಿಕ್ ತಯಾರಾಗಿದೆ, ಬಿಸಿ ಬಿಸಿ ತಿನ್ನಿ ಗಾಯ್ಸ್. ಚಿಕನ್ಗೆ ಮಸಾಲೆ ಒಳಗೆ ಹೊಕ್ಕಿದೆ, ಇದರಿಂದ ಚಿಕನ್ ರುಚಿಕರವಾಗಿ ಮತ್ತು ತುಂಬ ಟೆಂಡರ್ನೆಸ್ ಅಂದರೆ ರಸವಾಗಿಯೂ ನಾದಿದೆ. ಸೊ ಇಟ್ಸ್ ವೆರಿ ಜ್ಯೂಸಿ ಆ್ಯಂಡ್ ಟೆಂಡರ್ ಗಾಯ್ಸ್ ವಿತ್ ಅ ರಿಚ್ ಫ್ಲೇವರ್. ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಟಾಟಾ, ಬಾಯ್, ಟೇಕ್ ಕೇರ್.